ಇಲ್ಲೊಬ್ರು ನನ್ನ ಜೊತೆಗೆ ಯುವ ಪ್ರತಿಭೆ ಇದ್ದಾರೆ. ಅವರ ಹೆಸರು ಅಭಿಷೇಕ್ ಅಂತ ಹೇಳಿ. ಕರ್ನಾಟಕ ಸ್ಟೇಟ್ ಪ್ಯಾರಾ ಸ್ಟೇಟ್ ಮೀಟ್ ಅಲ್ಲಿ 100-200 ಎರಡು ಕೂಡ ಗೋಲ್ಡ್ ಮಾಡ್ತೀನಿ. ಬಲಗಣ್ಣು ನೋಡ್ತಾ ಇದೀವಿ, ಸ್ವಲ್ಪ ಸಮಸ್ಯೆ ಅಂತ ಹೇಳಿದ್ರೆ ಏನಾಗಿತ್ತು ಅಂತ ಆಕ್ಚುಲಿ? ಆಪರೇಷನ್ ಸಕ್ಸಸ್ ಆಗ್ಲಿಲ್ಲ. ಅಲ್ಲಿ ನನ್ನ ದೃಷ್ಟಿ ಕಳ್ಕೊಂಡೆ. ಒಬ್ಬ ಕಣ್ಕಾಣದಿರೋರ್ಗೆ ಒಂದು ಹೊಡ್ ಕೂಗ್ತಾರೆ, ಆ ವರ್ಡಿಂದಾನೆ ಕಟ್ಕೊಂಡ್ ಬಂದೆ. ನನ್ನ ನಳ್ಸಕ್ ಅದೊಂದು ಓಡ್ಸಕ್ಕಾಗಿತ್ತು. ಆ ಹೊಡ್ತಾ ತಡ್ಕೊಳಕ್ಕಾಗದೆ ನಾನು ಒಂದ್ ಕಡೆ ಕೆಲ್ಸಕ್ಕೆ ಸೇರ್ಕೊಂಡು ಎಲ್ಲ ಡ್ರಾಪ್ ಔಟ್ ಮಾಡಿದ್ದೆ. ಸರ್ಕಾರದಿಂದ ಯಾವುದೇ ರೀತಿಯಾಗಿ ಇದುವರೆಗೂ ಸವಲತ್ತುಗಳು ನಿಮ್ಗೆ ಸಿಕ್ಕಿಲ್ವಾ? ಇಲ್ಲ ಸರ್, ಇದುವರೆಗೂ ಯಾವುದು ಬಂದಿಲ್ಲ. ಅಮೌಂಟ್ ಹೇಳಿದ್ದಾರೆ, ಬಟ್ ಅದು ಅಪ್ಲೈ ಮಾಡಿ ಬರೋಷ್ಟರಲ್ಲಿ 2 years ಆಗುತ್ತೆ ಅಂತ ಹೇಳಿದ್ದಾರೆ. ಎಷ್ಟು ಅಮೌಂಟ್ ಅಂತ ಏನಾದ್ರು ಹೇಳಿದಾರ? ಕ್ಯಾಟಗರಿ ವೈಸು ಕ್ಯಾಸ್ಟಿಸಮ್ ಇದೆ, ಅದ್ರಲ್ಲೂ ಗೌಡಾಸ್ಕಿಷ್ಟು ಅದೊಂದಿಷ್ಟು ಅಂತ. ಡಿ ಕೆ ಶಿವಕುಮಾರ್ ಅವರು, ಅವ್ರ ಗಮನಕ್ಕೆ ಏನಾದ್ರು ನಿಮ್ಮ ಸಾಧನೆಗಳು ಹೋಗಿದ್ಯಾ? ಅವರ ಜಿಲ್ಲೆ ಒಂದು ಪ್ರತಿಭೆ. ಸೊ ಫೈನಾನ್ಷಿಯಲಿ ತುಂಬಾ ಹಿಂದೆ ಇದ್ದೀನಿ. ಯಾವ್ದ್ರಿಂದ ನನ್ನನ್ನು ಆಡ್ಕೊಂತಿದ್ದಾರೆ, ಅದರಿಂದನೇ ಏನಾರು ಒಂದು ಮಾಡಬೇಕು. ನಮಸ್ಕಾರ, ನ್ಯಾಷನಲ್ ಟಿವಿಯ ವಿಶೇಷ ಸಂದರ್ಶನಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಸಾಕಷ್ಟು ರೀತಿಯಾದಂಥ ಅನುಕೂಲಗಳಿದ್ರೂ ಕೂಡ, ಯಾವುದೇ ದೈಹಿಕ ನ್ಯೂನತೆ ಇಲ್ಲ ಅಂದ್ರೂ ಕೂಡ ನಾವು ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಅದರಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡು ಅದರಲ್ಲಿ ಸಾಧನೆ ಮಾಡುವಂಥದ್ದು ಬಹಳ ಕಡಿಮೆ. ಯಾಕೆಂದರೆ ಸೋಂಬೇರಿತನ, ನನ್ನ ಕೈಲಿಂದ ಆಗುತ್ತಾ ಅನ್ನುವಂಥದ್ದು. ಆದರೆ ಇಲ್ಲೊಬ್ರು ನನ್ನ ಜೊತೆಗೆ ಯುವ ಪ್ರತಿಭೆ ಇದ್ದಾರೆ. ಇವ್ರಿಗೆ ಹುಟ್ಟಿದ 9 ತಿಂಗಳ ನಂತರ ಅವರ ಬಲಗಣ್ಣು ಸಂಪೂರ್ಣವಾಗಿ ದೃಷ್ಟಿಯನ್ನು ಕೆಲವೊಂದಷ್ಟು ಆದಂಥ ಅನಾಹುತದಿಂದ ಸಂಪೂರ್ಣವಾದ ದೃಷ್ಟಿಯನ್ನು ಕಳ್ಕೊತಾರೆ. ಅದಾದಮೇಲೂ ಕೂಡ ಅದಕ್ಕೆ ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಂಡೆ ವಿದ್ಯಾಭ್ಯಾಸದೊಂದಿಗೆ ತಮ್ಮ ಕ್ರೀಡಾ ಆಸಕ್ತಿಯನ್ನು ಕೂಡ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇವತ್ತು ಕರ್ನಾಟಕದ ಹೆಸರನ್ನ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಪಡ್ಕೊಂಡಿರುವಂಥ 3 ಗೋಲ್ಡ್ ಮೆಡಲ್ಗಳೇ ಸಾಕ್ಷಿ. ಅವ್ರು ಯಾರು, ಯಾವ ಕ್ರೀಡೆಯಲ್ಲಿ ಸಾಧನೆ ಮಾಡಿದ್ದಾರೆ, ಎಲ್ಲದ್ರ ಬಗ್ಗೆ ಮಾತಾಡೋಣ. ಅವರ ಹೆಸರು ಅಭಿಷೇಕ್ ಅಂತೇಳಿ. ನಮ್ಮ ಬೆಂಗಳೂರಿನಲ್ಲಿ ಪ್ರಾಕ್ಟೀಸನ್ನು ಮಾಡ್ತಾ ಮೂಲತಃ ಒಂದು ಬಿಡ್ದಿನಲ್ಲಿ ವಾಸ ಆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಅಭಿಷೇಕ್ ಅವರೇ ನಮಸ್ಕಾರ. ಮೊದಲಿಗೆ ನಿಮ್ಗೆ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಾಧನೆ ಬಗ್ಗೆ ಹೇಳೋದಾದ್ರೆ, ಯಾವ ಸ್ಪೋರ್ಟ್ಸ್ ಅಲ್ಲಿ ನೀವು 2 ಗೋಲ್ಡ್ ಮೆಡಲ್ ಸ್ಟೇಟ್, 1 ನ್ಯಾಷನಲ್ ಗೋಲ್ಡ್ ಮೆಡಲ್ ಅನ್ನ ಪಡ್ಕೊಂಡಿರುವಂತ? ನಾನು ಫಸ್ಟ್ ಮೈಸೂರಲ್ಲಿ ನಡೆದಂತ 32nd ಕರ್ನಾಟಕ ಸ್ಟೇಟ್ ಪ್ಯಾರಾ ಸ್ಟೇಟ್ ಮೀಟ್ ಅಲ್ಲಿ 100-200 ಎರಡು ಕೂಡ ಗೋಲ್ಡ್ ಮಾಡ್ತೀನಿ. ಸೊ ಆಮೇಲೆ ನೆಕ್ಸ್ಟ್ ನ್ಯಾಷನಲ್ಸ್ ಕೂಡ ಸೆಲೆಕ್ಷನ್ ಆಗುತ್ತೆ. 100 meters ಒಂದು ಮಾತ್ರ ಕ್ವಾಲಿಫೈ ಆಗುತ್ತೆ. ಸೊ 100 meters ಅಲ್ಲಿ ನ್ಯಾಷನಲ್ಸ್ ಅಲ್ಲಿ ಕೂಡ ಗೋಲ್ಡ್ ಮೆಡಲ್, ಬೆಸ್ಟ್ ಟೈಮಿಂಗ್ ಅಲ್ಲಿ ಗೋಲ್ಡ್ ಮೆಡಲ್ ತರ್ತೀನಿ. ಈಗ ಮತ್ತೆ ಆ ಗೋಲ್ಡ್ ಆದ್ಮೇಲೆ ಖೇಲೋ ಇಂಡಿಯಾ ಕೂಡ ಸೆಲೆಕ್ಷನ್ ಆಗಿದೆ. 19th ಇಂದ ಸ್ಟಾರ್ಟ್ ಆಗಿದೆ ನ್ಯೂ ಡೆಲ್ಲಿಯಲ್ಲಿ. ಸೊ ನಾನು ನೆಕ್ಸ್ಟ್ ವೀಕ್ ಹೊರಟಿದ್ದೀನಿ ಡೆಲ್ಲಿಗೆ. ನೆಕ್ಸ್ಟ್ ವೀಕ್ ಹೋಗ್ತಾ ಇದ್ದೀನಿ. ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನ ನಿಮ್ಮ ಬಲಗಣ್ಣು ನೋಡ್ತಾ ಇದೀವಿ, ಸ್ವಲ್ಪ ಸಮಸ್ಯೆ ಅಂತ ಹೇಳಿದ್ರೆ ಏನಾಯ್ತು? ಅದು ಹುಟ್ಟಿದ ಮೇಲೆ ಸಮಸ್ಯೆ ಅಂತ ಹೇಳಿದ್ದು ಏನಾಗಿತ್ತು ಅಂತ ಆಕ್ಚುಲಿ? ಸರ್, ಅದು ಏನಾಗಿದೆ ಅಂತ ಕನ್ಫರ್ಮ್ ಆಗಿ ಯಾರಿಗೂ ಗೊತ್ತಿಲ್ಲ. ಸೊ 9 month ಬೇಬಿ ಇದ್ದಾಗ ಜಸ್ಟ್ ಹಾಗೆ ತೊಟ್ಲಲ್ಲಿ ಮಲ್ಗಿದ್ದಾಗ ಏನೋ ಜೋರಾಗಿ ಹತ್ತಿದಂತೆ ಅಷ್ಟೇ. ಅದಾದ್ಮೇಲೆ ಕಣ್ ಕೆಂಪಗಾಗಿದೆ. ಏನೋ ನಾರ್ಮಲ್ ಆಗಿ ಏನೋ ಧೂಳ್ ಬಿದ್ದಿದೆ ಅಂತೆ. ಮನೆಯಲ್ಲೂ ಕೂಡ ಇಗ್ನೋರ್ ಮಾಡಿ ಪಕ್ಕದಲ್ಲಿ ಇದಂತ ಕ್ಲಿನಿಕ್ ಕರ್ಕೊಂಡು ಹೋಗಿದ್ದಾರೆ. ಸೊ ಅಲ್ಲೂ ಕೂಡ ಇದೇ ತರ ಅವರು ಗೆಸ್ ಮಾಡಿ ಎಲ್ಲೋ ಧೂಳು ಏನಾರೋ ಬಿದ್ದಿರುತ್ತೆ ಅಷ್ಟೇ ಅಂತ ಒಂದು 3 to 4 days ಇಗ್ನೋರ್ ಮಾಡಿದ್ದಾರೆ. 4 days ಆದ್ಮೇಲೆ ಏನೋ ಸ್ವಲ್ಪ ಸೀರಿಯಸ್ ಆಗಿತ್ತಂತೆ. ಅದಾದ್ಮೇಲೆ ಕೆಲವೊಂದು ಆಪರೇಷನ್ಸ್ ಇಲ್ಲಿಂದ ಹೈದ್ರಾಬಾದ್ ಎಲ್ಲ ಹೋಗಿದ್ದಾರೆ. ಸೊ ಅಲ್ಲಿಗೆ ಲಾಸ್ಟ್ ಅದು. ಆ ದೃಷ್ಟಿ ಆಪರೇಷನ್ ಸಕ್ಸಸ್ ಆಗ್ಲಿಲ್ಲ. ಸೊ ಅಲ್ಲಿ ನನ್ನ ದೃಷ್ಟಿ ಕಳ್ಕೊಂಡೆ. ಅಲ್ಲಿಂದನೂ ಸ್ಕೂಲ್ಗೆ ಜಾಯಿನ್ ಆದೆ. ಸ್ಕೂಲಿಂದ ಕಾಲೇಜ್ ಬರೋವರ್ಗು ಆ ಒಂದು ವರ್ಡ್ ಕಟ್ಕೊಂಡೆ. ಒಬ್ಬ ಕಣ್ಕಾಣದಿರೋರ್ಗೆ ಒಂದು ವರ್ಡ್ ಕೂಗ್ತಾರೆ, ಆ ವರ್ಡಿಂದಾನೆ ಕಟ್ಕೊಂಡ್ ಬಂದೆ. ಸೊ ತುಂಬಾ ಸ್ಟ್ರಾಂಗ್ ಆಗೇ ಇದ್ದೆ. ನನ್ನ ನಳ್ಸಕ್ ಅದೊಂದು ಓಡ್ಸಕ್ಕಾಗಿತ್ತು. ಆಮೇಲೆ ಸ್ವಲ್ಪ ಬುದ್ಧಿ ಬಂದ್ಮೇಲೆ ಮನೇಲೆಲ್ಲ ಕೂರ್ಸಿ ಹೇಳಿದ್ಮೇಲೆ ನನಗೂ ಬುದ್ಧಿ ಬಂದ್ಮೇಲೆ ಡಿಸೈಡ್ ಮಾಡಿದೆ, ಯಾವ್ದ್ರಿಂದ ನನ್ನನ್ನು ಆಡ್ಕೊಂತಿದ್ದಾರೆ ಅದ್ರಿಂದನೇ ಏನಾರೋ ಒಂದು ಮಾಡ್ಬೇಕು. ಸೊ ಹಂಗಾಗಿ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಹೈಟ್, ಸ್ಕೂಲ್ ಡೇಸ್ ಇಂದನು ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿದ್ದೆ. ಗೋಲ್ಡ್ ಮೆಡಲ್ ಅವಾಗೇನೆ ಡಿಸ್ಟ್ರಿಕ್ಟ್ ಸ್ಟೇಟ್ ಲೆವೆಲ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಸೊ ಅವಾಗ ಎಂಕರೇಜ್ ಇನ್ನೂ ಜಾಸ್ತಿ ಆಗಿ
PU ನಲ್ಲಿ ಮಣಿ ಸರ್ ಅಂತ ಮಣಿಕಂಠ ಸರ್ ಪರಿಚಯ ಆದ್ರು. ಸೊ ಅಲ್ಲಿಂದ ಪ್ರೊಫೆಷನಲ್ ಆಗಿ ತಗೊಂಡೆ ಸರ್. 2022 ಇಂದ ಪ್ರೊಫೆಷನಲ್ ಆಗಿ ತಗೊಂಡೆ. ಏನ್ ಕ್ವಾಲಿಫಿಕೇಶನ್ ನೀವು ಏನ್ ಓದಿದ್ರಿ? ಸರ್ ನಂದು PU ಆಗಿ ಡಿಫಾರ್ಮಾ ಮಾಡ್ತಿದ್ದೆ. ಸೊ ಕೆಲವೊಂದು ಕಾರಣಗಳಿಂದ ಡ್ರಾಪ್ ಔಟ್ ಆಯ್ತು. ಈಗ ಸದ್ಯಕ್ಕೆ ಫಾರ್ಮಸಿಯಲ್ಲಿ ವರ್ಕ್ ಮಾಡ್ಕೊಂಡು ಜೊತೆಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸರ್. ನಿಮ್ಮ ಈ ಒಂದು ಪ್ರಾಕ್ಟೀಸ್ಗೆ ನಿಮ್ಮ ಕಣ್ಣಿನ ದೃಷ್ಟಿ, ಬಲ ಕಣ್ಣಿನ ದೃಷ್ಟಿ ಹೋಗಿರೋದು ಏನು ಸಮಸ್ಯೆ ಆಗ್ತಾ ಇಲ್ವಾ? ಸಮಸ್ಯೆ ಅಂದ್ರೆ ಓನ್ ಗ್ರೌಂಡ್ ಅಲ್ಲ ಸರ್, ತುಂಬಾ ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದೀನಲ್ಲ. ಸೊ ಏನ್ ಅಷ್ಟು ತೊಂದರೆ ಏನಿಲ್ಲ ಸರ್. ಒಂದು ಟ್ರ್ಯಾಕ್ ಅಲ್ಲೇ ಲೈನಲ್ಲೇ ಓಡ್ಬೇಕಲ್ಲ, ಅದೇನಾದ್ರು ಮಿಸ್ ಆಗೋಂಥದ್ದು ಆ ಥರದ್ದೆಲ್ಲರೂ ಕೂಡ ಇಲ್ಲ ಸರ್. ಅಂದ್ರೆ ಅದಕ್ಕೆ ನಾನು ಒಂದೇ ಟ್ರ್ಯಾಕ್ ಅಲ್ಲಿ ಹೋಗ್ಬೇಕಾದ್ರೆ ಏನೇನ್ ಬೇಕು ಆ ತಯಾರಿ ಎಲ್ಲ ಮುಂಚೆನೆ ಮಾಡ್ಕೊಂಡಿರ್ತೀನಿ. ಕೋನ್ಸ್ ಇಟ್ಕೊಳ್ಳೋದು, ಮೆಜರ್ಮೆಂಟ್ ಟೇಪ್ ಅಲ್ಲಿ ಮೆಜರ್ ಮಾಡ್ಕೊಳ್ಳೋದು ಎಲ್ಲ ತಯಾರಿ ನಡೆದಿರುತ್ತೆ ಸರ್ ಫಸ್ಟ್. ಓಕೆ, ಮೂಲತಃ ಎಲ್ಲಿನವರು ಅಭಿಷೇಕ್ ಅವರೇ ನೀವು? ಸರ್ ನಮ್ದು ಮೂಲತಃ ಬಂದು ರಾಮನಗರ ಡಿಸ್ಟ್ರಿಕ್ಟ್ ಕನಕಪುರ ತಾಲೂಕು ಭೀಮಗೊಂಡನಹಳ್ಳಿ ಅನ್ನೋದು ಚಿಕ್ಕ ಹಳ್ಳಿ. ಸ್ವಂತ ಊರು ಅದೇನೆ. ಸೊ ಡ್ಯಾಡಿ ಬಂದು ವಂಡರ್ಲಾದಲ್ಲಿ ಕೆಲಸ. ಸೊ ಅದರಿಂದಾಗಿ ನಾವು ಬಿಡದಿಯಲ್ಲಿ ಶಿಫ್ಟ್ ಆಗಿ ಬಿಡದಿಯಲ್ಲೇ ವಾಸ ಆಗಿದ್ವಿ. ಫ್ಯಾಮಿಲಿನೆಲ್ಲ ಎಷ್ಟು ಜನ? ತಂದೆ ತಾಯಿ ಜೊತೆಗೆ ಬೇರೆ ಯಾರೆಲ್ಲ ಇದ್ದಾರೆ? ಸರ್ ನಾನು, ನಮ್ಮ ತಾಯಿ, ನನ್ಗೊಬ್ಬ ಅಣ್ಣ ಇದ್ದಾನೆ. ಇಂಜಿನಿಯರಿಂಗ್ ಮುಗ್ದಿದೆ ಇವಾಗ. ಅವನು ವರ್ಕ್ ಮಾಡ್ತಿದ್ದಾನೆ. ಓಕೆ, ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಒಂದು ಕೋಚ್ ಜೊತೆಗೆ ನಿಮ್ಮ ತಂದೆ ತಾಯಿ, ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇರಬೇಕು. ಹೇಗಿತ್ತ ಸಪೋರ್ಟ್ ಎಲ್ಲ? ಸರ್ ಕೋಚ್ ಅಂತ ಬಂದ್ರೆ ಮಣಿ ಸರ್ ತುಂಬಾನೇ ಸಪೋರ್ಟ್ ಮಾಡಿದ್ರು. ಆಕ್ಚುಲಿ ಎಜುಕೇಶನ್ ಡ್ರಾಪ್ ಆಯ್ತು ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ನಾನು ಸ್ಪೋರ್ಟ್ಸ್ ಕೂಡ ಡ್ರಾಪ್ ಮಾಡಿದ್ದೆ. ಈಗ ಡ್ಯಾಡಿಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಅದು ತುಂಬಾ ಸೀರಿಯಸ್ ಆಗಿತ್ತು. ಸೊ ಆ ಹೊಡ್ತ ತಡ್ಕೊಳಕ್ಕಾಗದೆ ನಾನು ಒಂದ್ ಕಡೆ ಕೆಲ್ಸಕ್ಕೆ ಸೇರ್ಕೊಂಡು ಎಲ್ಲ ಡ್ರಾಪ್ ಔಟ್ ಮಾಡಿದ್ದೆ. ಆಮೇಲೆ ಮಣಿ ಸರ್ ಇಲ್ಲ ನಿನ್ ಕೈಲಿ ಆಗುತ್ತೆ, ಡ್ರಾಪ್ ಆಗ್ಬೇಡ, ನಾನ್ ಹೆಲ್ಪ್ ಮಾಡ್ತೀನಿ ಅಂತ. ನಾನು ಇದುವರೆಗೂ ಮಣಿ ಸರ್ ನನ್ನ ಹತ್ರ ₹1 ಫೀಸ್ ತಗೊಂಡಿಲ್ಲ. ಹೆಚ್ಚು ಅವರೇ ನನಗೆ ಕೊಡ್ತಾರೆ. ಅದು ಒಬ್ಬ ಅಥ್ಲೀಟ್ಗೆ ಡಯಟ್ ಮೇಂಟೈನ್ ಆಗ್ಲಿ, ಊಟ ಆಗ್ಲಿ ಎಲ್ಲ ಗೊತ್ತಿರುತ್ತೆ. ಸೊ ಮಣಿ ಸರೇ ನನಗೆ ಪೇ ಮಾಡ್ತಿದ್ರು. ಅದಾದ್ಮೇಲೆ ಮನೇಲಿ ಸಪೋರ್ಟ್ ಇತ್ತು ಸರ್. ಯಾಕಂದ್ರೆ ನಾನು ತುಂಬಾ ಚಿಕ್ಕ ವಯಸ್ಸಿಂದನೂ ಸ್ಪೋರ್ಟ್ಸ್ ಅಲ್ಲಿ ಇದ್ದೆ ಸರ್. ಕಾಲೇಜ್ ಸ್ಕೂಲಲ್ಲೆಲ್ಲ ಒಂಥರ ನಾನು ಸ್ಪೋರ್ಟ್ಸ್ ಅಲ್ಲಿ ಅಂದ್ರೆ ಅಭಿಷೇಕ್ ಅಂದ್ರೆ ಮೇಲೆ. ಹಂಗಾಗಿ ಮನೇಲಿ ತುಂಬಾ ಸಪೋರ್ಟ್ ಇತ್ತು. ಮಣಿ ಸರ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಸಪೋರ್ಟ್ ಚೆನ್ನಾಗಿತ್ತು ಸರ್. ಮನೇಲೇನು ಸಪೋರ್ಟ್ ಮಾಡಲ್ಲ ಅಂತೆಲ್ಲ ಸಪೋರ್ಟ್ ಇತ್ತು ಸರ್. ಓಕೆ, ಇನ್ನು ನಿಮಗೆ ಇಷ್ಟೆಲ್ಲ ನೀವೇನು ಸಾಧನೆ ಮಾಡಿದ್ರಲ್ಲ, ಅದಕ್ಕೆ ಈಗ ಫೈನಾನ್ಷಿಯಲ್ ಸಪೋರ್ಟ್ ಅಂತಂದ್ರೆ ಸರ್ಕಾರದಿಂದ ಯಾವುದೇ ರೀತಿಯಾಗಿ ಇದುವರೆಗೂ ಸವಲತ್ತುಗಳು ನಿಮ್ಗೆ ಸಿಕ್ಕಿಲ್ವಾ? ಇಲ್ಲ ಸರ್, ಇದುವರೆಗೂ ಯಾವ್ದು ಬಂದಿಲ್ಲ. ಸೊ ಈ ನ್ಯಾಷನಲ್ ಮೆಡಲ್ ಆದ್ಮೇಲೆ ಕರ್ನಾಟಕ ಸ್ಟೇಟ್ ಇಂದ ಅಮೌಂಟ್ ಹೇಳಿದ್ದಾರೆ. ಬಟ್ ಅದು ಅಪ್ಲೈ ಮಾಡಿ ಬರೋಷ್ಟರಲ್ಲಿ 2 years ಆಗುತ್ತೆ ಅಂತ ಹೇಳಿದ್ದಾರೆ. ಎಷ್ಟು ಅಮೌಂಟ್ ಅಂತ ಏನಾದ್ರು ಹೇಳಿದಾರ? ಅಮೌಂಟು ಅದು ಹೆಂಗೆ ಅಂದ್ರೆ ಕ್ಯಾಟಗರಿ ವೈಸು, ಕ್ಯಾಸ್ಟಿಸಮ್ ಇದೆ ಅದ್ರಲ್ಲೂ. ಸೊ ಗೌಡಾಸ್ಕಿಷ್ಟು, ಅದೊಂದಿಷ್ಟು ಅಂತ. ಸೊ ಅದು ಅಪ್ಲೈ ಮಾಡಿ ಅಮೌಂಟ್ ಬಂದಾಗೇನೆ ಗೊತ್ತಾಗೋದು ಸರ್. ಬಟ್ ಮಿನಿಮಮ್ 2 years. ಓಕೆ, ಅಟ್ಲೀಸ್ಟ್ ಯಾವುದೇ ಲೋಕಲ್ ರಾಜಕಾರಣಿಗಳು, ನಿಮ್ಮ ಊರಿನ ರಾಜಕಾರಣಿಗಳು, ಯಾಕಂದ್ರೆ ಕನಕಪುರ ತಾಲೂಕವರು, ನಿಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು, ಅವ್ರ ಗಮನಕ್ಕೆ ಏನಾದ್ರು ನಿಮ್ಮ ಸಾಧನೆಗಳು ಅದೆಲ್ಲ ಕೂಡ ಹೋಗಿದ್ಯಾ? ಸರ್ ಇಲ್ಲ, ನಾನು ಮೆಡಲ್ ಮಾಡಿ ರೀಸೆಂಟ್ ಒಂದು 15 days ಆಗಿದೆ ಅಷ್ಟೇ. ಇನ್ನೂ ಅಲ್ಲಿವರೆಗೂ ಹೋಗಿಲ್ಲ. ಸೊ ಹೋದ್ರೆ ಅವ್ರು ಖಂಡಿತ ಹೆಲ್ಪ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ನೋಡೋಣ ಸರ್ ಮುಂದೆ. ಈಗ ನಮ್ಮ ವಾಹಿನಿ ಮೂಲಕ ಈಗ ನೀವು ಸ್ಟೇಟ್ ಗೆದ್ದು ಎಷ್ಟು ತಿಂಗಳಾಗಿದೆ? ಸರ್ ಸ್ಟೇಟ್ ಗೆದ್ದು 1 month ಆಗಿದೆ ಅಷ್ಟೇ. ಲಾಸ್ಟ್ 9th ಏನೋ ಆಗಿರೋದು ಸರ್. ಓಕೆ, ಈಗ ನಮ್ಮ ವಾಹಿನಿ ಮೂಲಕ ನೀವು DK ಶಿವಕುಮಾರ್ ಅವ್ರಿಗೂ ಕೂಡ ಈ ವಿಡಿಯೋನ ನಾವು ತಲುಪಿಸ್ತೀವಿ. ಅವ್ರಿಗೆ ಏನು ಕೇಳ್ತೀರಾ? ಸರ್ ಅದೇ ಅವರ ಜಿಲ್ಲೆ ಒಂದು ಪ್ರತಿಭೆ. ಸೊ ಫೈನಾನ್ಷಿಯಲಿ ತುಂಬಾ ಹಿಂದೆ ಇದ್ದೀನಿ. ಸೊ ನನಗೊಂದು ಫೈನಾನ್ಷಿಯಲಿ ಆಗ್ಲಿ ಏನಾದ್ರೂ ಒಂದು ಹೆಲ್ಪ್ ಮಾಡಿದ್ರೆ, ಸೊ ನನ್ನ ಕರ್ನಾಟಕ ಮತ್ತೆ ನನ್ನ ಇಂಡಿಯಾ ಹೆಸರನ್ನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತೀನಿ. ಸೊ ಏನಾರ ಒಂದು ಫೈನಾನ್ಷಿಯಲ್ ಹೆಲ್ಪ್ ಬೇಕಾಗಿದೆ ಸರ್. ಇನ್ನ ನಿಮ್ಮ ಪ್ರಾಕ್ಟೀಸ್ ಎಲ್ಲ ಹೇಗಿರುತ್ತೆ? ನಿಮ್ಮ ಡಯಟ್, ಪ್ರಾಕ್ಟೀಸು, ವರ್ಕೌಟ್ ಇದೆಲ್ಲ? ಪ್ರಾಕ್ಟೀಸ್ ಸೆಷನ್ ಬಂದು 2 session ಇರುತ್ತೆ. ಬೆಳಗ್ಗೆ 5 ಇಂದ 7 ವರೆಗೂ, ಈವ್ನಿಂಗ್ 4 ಇಂದ 6:30 ವರೆಗೂ. ನಾನು ಬೆಳಗ್ಗೆ 3 o'clock ಎದ್ದೇಳೋದು. 3 o'clock ಎದ್ದು ಬಿಡದಿಂದ ಟ್ರಾವೆಲ್ ಮಾಡೋದು. ಇಲ್ಲಿ ಬಂದು ಇಲ್ಲಿ ಮುಗಿಸಿ ಮತ್ತೆ ಡೈಲಿ ಬಿಡದಿಯಿಂದ ಯೂನಿವರ್ಸಿಟಿಗೆ ಬರ್ತೀರಾ? ಬೆಂಗಳೂರು ಯೂನಿವರ್ಸಿಟಿ? ಹೌದು, ಅರೌಂಡ್ 20 kilometers ಆಗುತ್ತೆ. ಡೈಲಿ ಟ್ರಾವೆಲ್, ಬಸ್ಸಲ್ಲೇ ಟ್ರಾವೆಲ್ ಮಾಡ್ತೀನಿ. ಈ ಮಾರ್ನಿಂಗ್ ಈವ್ನಿಂಗ್ 2 time ಬಸ್ಸಲ್ಲೇ ಟ್ರಾವೆಲ್ ಮಾಡ್ತೀನಿ. ಇಲ್ಲಿ ಮುಗಿಸ್ಕೊಂಡು ಫಾರ್ಮಸಿಗೆ ಹೋಗಿ ವರ್ಕ್ ಮಾಡಿ ಮತ್ತೆ ಅಲ್ಲಿ 3 o'clock ಬಿಡ್ತೀನಿ. 1 hour ಬೇಕು ಸರ್ ಬರೋಕ್ಕೆ. 4 o'clock ಇಲ್ಲಿ ಬಂದ್ರೆ ಮತ್ತೆ 4 ಇಂದ 6 ವರೆಗೂ ವರ್ಕೌಟ್. 6 ಇಂದ ವಾಪಸ್ ಫಾರ್ಮಸಿ. 10 o'clock ಮನೆ.
ಇನ್ನ ನಮ್ಮ ನೀವು ಹೇಳಿದ್ರ ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡೋದು ಅಂತ ಹೇಳಿ, ಈಗ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ KSRTC ಏನಿದೆಯಲ್ಲ, ಅದು ಈ ಕ್ರೀಡಾ ಪಟುಗಳಿಗೆಲ್ಲ ತುಂಬಾನೇ ಸಪೋರ್ಟಿವ್ ಆಗಿದೆ ಈ ತರ ಸಾಧನೆ ಮಾಡೋಂಥವ್ರಿಗೆ. ಅಟ್ಲೀಸ್ಟ್ ಅವ್ರ ಕಡೆಯಿಂದ ನಿಮ್ಗೊಂದು ಬಸ್ ಪಾಸ್ ವ್ಯವಸ್ಥೆ ಏನಾದ್ರು ಕೂಡ ಆದ್ರೆ ಅನುಕೂಲ ಆಗುತ್ತಾ? ಸರ್ ನಾನು ಓಡಾಡೋದು ಬಂದು BMTC. ಸೊ BMTC ಕಡೆಯಿಂದ ಆದ್ರೆ ಇನ್ನೂ ಹೆಲ್ಪ್ ಆಗುತ್ತೆ ಸರ್. ಖಂಡಿತ ಇದನ್ನ BMTC ತಲುಪಿಸ್ತೀವಿ. ಏನ್ ಕೇಳ್ತೀರಾ BMTCಗಾಗ್ಲಿ KSRTCಗಾಗ್ಲಿ? ಸರ್ BMTC ಅಂದ್ರೆ ನನ್ಗೊಂದು ಪಾಸ್ ಅವರು ಮಾಡಿಸ್ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಅರೌಂಡ್ ದಿನಕ್ಕಿಲ್ಲ ಅಂದ್ರೆ 80 ಕಿಲೋಮೀಟರ್ಸ್ ಓಡಾಡ್ತೀನಿ, ಅದು ಈಗಿರೋ ರೇಟ್ ಅಲ್ಲಿ. ಸೊ ನನ್ ಬಸ್ಗೆ ಅಂತಾನೆ ತಿಂಗ್ಳಿಗೆ 1,500-2 ಸಾವಿರ ಎತ್ತಿಕ್ಬೇಕಾಗತ್ತೆ. ಓಡಾಡೋ ಖರ್ಚೆ 2 ಸಾವಿರ ಬಿದ್ದ್ಬಿಡುತ್ತೆ. ಅದೇ 2 ಸಾವಿರ ಇದ್ರೆ ಡಯಟ್ ಮೈಂಟೈನ್ ಆಗುತ್ತೆ. ಸೊ BMTCಗೊಂದು ರಿಕ್ವೆಸ್ಟ್ ಮಾಡ್ತೀನಿ. ಸೊ ಆದ್ರೆ ಒಂದು ಪಾಸ್ ನನಗೋಸ್ಕರ ಒಂದು ಯಾವ್ದಾದ್ರು ಸ್ಪೆಷಲ್ ಪಾಸ್ ಇದ್ರೆ ಮಾಡಿಸಿಕೊಡ್ಲಿಕ್ಕೆ. ಓಕೆ, ಇನ್ನ ಖೇಲೋ ಇಂಡಿಯಾ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಅಲ್ಲಿ ಯಾವ್ಯಾವ ರೀತಿಯಾದಂತ ರೌಂಡ್ಸ್ ಗಳಿರುತ್ತೆ, ಯಾವ ರೀತಿಯ ಸ್ಪರ್ಧೆಗಳು ಇರ್ತವೆ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಹೇಳ್ಬೋದಾ? ಸರ್ ಖೇಲೋ ಇಂಡಿಯಾ ಬಂದು 19th ಇಂದ ಸ್ಟಾರ್ಟ್ ಆಗುತ್ತೆ. 19 to 24th ಅಂತ ಗೊತ್ತು. ಅಂಡ್ ಅಲ್ಲಿ ಹೇಗ್ ರೌಂಡ್ಸ್ ಇರುತ್ತೆ ಅನ್ನೋದು ನನಗೂ ಅಷ್ಟಾಗಿ ಐಡಿಯಾ ಇಲ್ಲ ಸರ್. ನಂದು ಫಸ್ಟ್ ಟೈಮ್ ನ್ಯಾಷನಲ್ ಮೆಡಲ್, ಫಸ್ಟ್ ಟೈಮ್ ಖೇಲೋ ಇಂಡಿಯಾ ಹೋಗ್ತಾ ಇರೋದು. ಅಷ್ಟಾಗಿ ಎಷ್ಟು ರೌಂಡ್ಸ್ ಇರುತ್ತೆ ಅನ್ನೋದು ಏನು ಗೊತ್ತಿಲ್ಲ ಸರ್. ಅಲ್ಲಿ ಹೋದ್ಮೇಲೆನೆ ಇಷ್ಟು ಈಟ್ಸ್ ರೌಂಡ್ಸ್ ಅಂತ ಇರುತ್ತೆ, ಮುಗಿಸ್ಕೊಂಡು ಫೈನಲ್ಸ್. ಅಭಿಷೇಕ್ ಅವರೇ, ನಿಮ್ಮ ಅಲ್ಟಿಮೇಟ್ ಗೋಲ್ ಏನಿದೆ? ಸರ್ ನಂದು ಗೋಲ್ ಬಂದು ಒಲಿಂಪಿಕ್ಸ್ ಸರ್. ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್, ಇಂಡಿಯಾಗೆ ಗೋಲ್ಡ್ ಮೆಡಲ್ ತರಬೇಕು ಅಂತ. ಸೊ ಇದುವರೆಗೂ ಸ್ಪ್ರಿಂಟಿಂಗ್ ಇವೆಂಟ್ ಅಲ್ಲಿ ಯಾವುದೇ ಮೆಡಲ್ ಬಂದಿಲ್ಲ. ಸೊ ಇಂಡಿಯಾನ ಒಲಿಂಪಿಕ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಿ ಇಂಡಿಯಾಗೆ ಗೋಲ್ಡ್ ಮೆಡಲ್ ತರದೇ ನಂದು ಗೋಲ್. ಈಗ ನಿಮ್ಗೆ ಯಾವ್ದ್ರಲ್ಲಿ ನಿಮ್ಮ ಆಸಕ್ತಿ ಅಥವಾ ನಿಮ್ಮ ಕೆಪಾಸಿಟಿ? 100 ಮೀಟರ್ಸ್ 200 ಮೀಟರ್ಸ್ಗೆ ಸ್ಟಿಕ್ ಆನ್ ಆಗಿದ್ದೀರಾ, ಅಥವಾ ಇನ್ನೂ 500 ಮೀಟರ್ಸ್ 1000 ಮೀಟರ್ಸ್ಗೆ ಏನಾದ್ರು ಪ್ಲಾನ್ ಇದೆಯಾ? ಪ್ರೊಫೆಷನಲ್ ಅಥ್ಲೀಟ್ ಅಂತ ಬಂದಾಗ ಸೊ ಯಾವ್ದಾರ ಒಂದು ಈವೆಂಟ್ಗೆನೆ ಫಿಕ್ಸ್ ಆಗ್ತಾರೆ. ಸೊ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡ್ತಾರೆ, ಬೇರೆ ಆ ಕಡೆ ಇವೆಂಟ್ ಯಾವ್ದಕ್ಕೂ ಫೋಕಸ್ ಮಾಡಲ್ಲ. ಸೊ ನನ್ನ ಇವೆಂಟ್ ಬಂದು 100-200 ಎರಡೇ ಇವೆಂಟ್ ಸರ್. ಓಕೆ, ಈಗ ಕೊನೆಯದಾಗಿ ಏನೋ ಒಂದು ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ, ಎಲ್ಲಾನು ಫೈನಾನ್ಷಿಯಲಿ ಚೆನ್ನಾಗಿರ್ತಾರೆ, ಫಿಸಿಕಲಿ ಚೆನ್ನಾಗಿರ್ತಾರೆ, ಮಾಡಬೇಕು ಅನ್ನೋ ಆಸಕ್ತಿ ಇರಲ್ಲ. ಇನ್ನ ಕೆಲವ್ರಿಗೆ ಈ ತರ ಏನಾದ್ರು ಸಣ್ಣ ಪುಟ್ಟ ಆಯ್ತು ಅಂತಂದ್ರೆ ಬಿಡು ನನ್ನ ಲೈಫೇ ಸ್ಕ್ರಾಪ್ ಆಯ್ತು ಅನ್ಕೊಂತಾರೆ. ಅಂತವ್ರಿಗೆ ಒಂದು ಕಿವಿ ಮಾತೇನು ಹೇಳಕ್ ಇಷ್ಟಪಡ್ತೀನಿ? ಸರ್ ಡಿಸೇಬಿಲಿಟಿ ಅನ್ನೋದು ಯಾರಿಗೆ ಒಂದು ಡಿಸೇಬಿಲಿಟಿ ಇರುತ್ತೆ ಅವರಲ್ಲ ಸರ್. ಮನ್ಸಲ್ಲಿ ಯಾರು ನನ್ನ ಕೈಲಿ ಆಗಲ್ಲ ಅಂತ ಇರ್ತಾರಲ್ಲ ಅವ್ರದ್ದು ಅದು ನಿಜವಾದ ಡಿಸೇಬಿಲಿಟಿ. ಸೊ ಮಾಡಬೇಕು ಅಂತ ಅಂದ್ರೆ ಮನುಷ್ಯನ ಕೈಲಿ ಏನ್ ಬೇಕಾದ್ರೂ ಆಗುತ್ತೆ ಸರ್, ಮನ್ಸು ಮಾಡ್ಬೇಕಷ್ಟೇ. ಸೊ ನಾನು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀನಿ. ಜನಗಳಿಗೆ ನನ್ನ ವರ್ಡು ನನ್ಗೆ ಈಗಲೂ ಕೂಡ ವರ್ಡ್ ನಾನು ಕರೆದ್ರೆ ಸಾಕು ಸರ್, ನಾನು ತುಂಬಾ ಅಳ್ತೀನಿ. ಬಟ್ ಆ ವರ್ಡಿಂದಾನೇ ಏನಾರು ಒಂದು ಮಾಡಬೇಕು ಅಂತ ಇದ್ದೀನಿ, ಮಾಡಿ ತೋರಿಸ್ತೀನಿ ಸರ್. ಖಂಡಿತವಾಗಲೂ ನೀವು ಖೇಲೋ ಇಂಡಿಯಾದಲ್ಲೂ ಕೂಡ ಯಶಸ್ವಿಯಾಗಿ ಜಯಗಳಿಸಿ ಬನ್ನಿ. ಅದಾದ್ಮೇಲೆ ಪ್ಯಾರಾ ಒಲಿಂಪಿಕ್ಸ್ಗೂ ಕೂಡ ನೀವು ಸೆಲೆಕ್ಟ್ ಆಗಿ ಅಲ್ಲೂ ಕೂಡ ಗೋಲ್ಡ್ ಮೆಡಲ್ ತೆಗೆದುಕೊಂಡು ನೆಕ್ಸ್ಟ್ ಮತ್ತೊಮ್ಮೆ ನಿಮ್ಮನ್ನ ಇಂಟರ್ವ್ಯೂ ಮಾಡೋವಂಥ ಚಾನ್ಸ್ ನನಗೆ ಕೊಡಿ ಸರ್. ಖಂಡಿತವಾಗ್ಲಿ ಕೊಡ್ತೀನಿ ಸರ್. ಅಪ್ಕಮಿಂಗ್ ಖೇಲೋ ಇಂಡಿಯಾದಲ್ಲೂ ಕೂಡ ನಾನು ಗೋಲ್ಡ್ ಮೆಡಲ್ ಮಾಡ್ತೀನಿ, ಆ ಕಾನ್ಫಿಡೆನ್ಸ್ ನನ್ನ ಹತ್ರ ಇದೆ. ಸೊ ಆ್ಯಂಡ್ ಇನ್ನೂ ಇಂಟರ್ನ್ಯಾಷನಲ್ಸ್ ಇದೆ, ಇಂಟರ್ನ್ಯಾಷನಲ್ಸ್ ಕೂಡ ಸೆಲೆಕ್ಷನ್ ಆಗಿದೆ. ಸೊ ಖಂಡಿತವಾಗಿ ಇಂಡಿಯಾ ರೆಪ್ರೆಸೆಂಟ್ ಮಾಡಿ ಇಂಡಿಯಾಗೆ ಒಂದು ಒಳ್ಳೆ ಹೆಸರು ತರ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಕೇಳಿದ್ರಲ್ಲ ವೀಕ್ಷಕರೇ, ಅವ್ರು ಮಾತಾಡೋವಂಥದ್ರಲ್ಲಿ ಸ್ವಲ್ಪ ದುಃಖ ಇದ್ರು ಕೂಡ ಅವ್ರ ಮನಸ್ಸು, ಅವ್ರ ಕಣ್ಣಿನಲ್ಲಿದ್ದಂಥ ಕಾನ್ಫಿಡೆನ್ಸ್ ಇದೆಯಲ್ಲ, ಅವರು ಒಂದು ಮಾತು ಹೇಳಿದ್ರು ಅಭಿಷೇಕ್, ತುಂಬ ಚೆನ್ನಾಗಿತ್ತು. ನಮಗೆ ಅಂಗವೈಕಲ್ಯತೆ ಅನ್ನೋದಿದೆಯಲ್ಲ, ಅದು ದೇಹಕ್ಕಿದ್ರೂ ಸಾಧನೆ ಮಾಡ್ಬೋದು, ಆದರೆ ದೇಹ ಚೆನ್ನಾಗಿದ್ದು ಮನಸ್ಸಿಗೆ ಅಂಗವೈಕಲ್ಯತೆ ಆದಾಗ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಹೀಗಾಗಿ ನಾನು ಮನಸ್ಸಿಗೆ ಅಂಗವೈಕಲ್ಯತೆ ಮಾಡಲಿಲ್ಲ. ಜನ ನನ್ನನ್ನು ಯಾವ ವಿಚಾರದಿಂದ ನನ್ನನ್ನು ಕೆಣಕ್ತಾ ಇದ್ರು, ನನ್ನನ್ನು ಅವಮಾನಿಸ್ತಿದ್ರಲ್ಲ, ಅದನ್ನು ನಾನು ಅವಾಗ ಬೇಸರ ಆದರೂ ಕೂಡ ಅದನ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದಕ್ಕೆ ಇವತ್ತು ಈ ಸಾಧನೆ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ದಾರೆ. ಸೊ ಖೇಲೋ ಇಂಡಿಯಾದಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿದೆ, ಅಲ್ಲೂ ಕೂಡ ಅವರು ಗೆದ್ದು ಬರಲಿ. ಅದಾದ್ಮೇಲೆ ಅವರ ಫೈನಲ್ ಗೋಲ್ ಅಂತೇನಿದೆ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ನಮ್ಮ ಒಂದು ದೇಶಕ್ಕೆ, ನಮ್ಮ ಒಂದು ರಾಜ್ಯ ಹೆಮ್ಮೆ ಪಡುವಂಥ ಒಂದು ಗೋಲ್ಡ್ ಮೆಡಲ್ ತರಬೇಕು ಅನ್ನುವಂಥ ಆಸೆ ಇದೆ. ಅದು ಈಡೇರಲಿ ಅಂತೇಳಿ ಎಲ್ಲ ಕರ್ನಾಟಕ ಜನತೆ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಟಿವಿ ಪರವಾಗಿ ಅವರಿಗೆ ತುಂಬ ಧನ್ಯವಾದ ಹೇಳ್ತೀವಿ. ಜೊತೆಗೆ ಅವ್ರು ಕೇಳ್ತಾ ಇರುವಂಥದ್ದು ಎರಡೆರಡು ಸಣ್ಣ ಬೇಡಿಕೆಯನ್ನು ಕೇಳಿದ್ದಾರೆ. ಒಂದು, ಇವರು ಕನಕಪುರ ತಾಲೂಕಿನವರು, ಮಾನ್ಯ DCM DK ಶಿವಕುಮಾರ್ ಅವರ ತವರು ತಾಲೂಕಿನವರವರು, ರಾಮನಗರ ಜಿಲ್ಲೆಯವರು. ಇವರಿಗೆ ಆರ್ಥಿಕವಾಗಿ ಫೈನಾನ್ಷಿಯಲಿ ಎಕ್ಸ್ಟ್ರಾ ಏನು ಬೇಡ, ಕ್ರೀಡಾಪಟುಗಳಿಗೆ ಏನು ಪ್ರೋತ್ಸಾಹ ಕೊಡಬೇಕೋ ಆ ಪ್ರೋತ್ಸಾಹ ಧನವನ್ನು ಕೊಟ್ಟರೆ
ನನ್ನ ಒಂದು ಡಯಟ್ಗಾಗಿರ್ಬೋದು ಅಥವಾ ನನ್ನ ಈ ಒಂದು ಸಾಧನೆಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಅಂತ ಕೇಳಿದ್ದಾರೆ. ಅದೇ ರೀತಿಯಾಗಿ ನಿತ್ಯ BMTCನಲ್ಲಿ ಓಡಾಡ್ತೀವಿ, ವರ್ಷಕ್ಕೆ ತಿಂಗಳಿಗೆ ಒಂದು 2-3 ಸಾವಿರ ಖರ್ಚಾಗುತ್ತೆ. BMTCಯಿಂದ ಒಂದು ಕ್ರೀಡಾಕೂಟ ಅನ್ನುವಂಥ ಆ ಒಂದು ದೃಷ್ಟಿಯಿಂದ BMTCಯಿಂದ ಒಂದು ಪಾಸನ್ನು ಕೊಟ್ಟು ನನಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಇವೆರಡೂ ಕೂಡ ಆದಷ್ಟು ಬೇಗ ಆಗಲಿ, ಅವ್ರಿಗೂ ಕೂಡ ಈ ವಿಚಾರ ತಲುಪಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ ಟಿವಿ, ಬೆಂಗಳೂರು.